ಸ್ಟಾರ್ ವಾರ್ ಈಗ ಕೆಟ್ಟ ಕಮೆಂಟ್ಸ್ಗಳ ಮಟ್ಟಕ್ಕೆ ಬಂದು ತಲುಪಿದೆ. ಹೊಸದ ಅಂತಂದರೆ ಇಲ್ಲ, ಹಳೇದೆ. ಹೊಸದಾಗಿ ಅದಕ್ಕೆ ಹೂವಿನ ಹಾರವನ್ನು ಹಾಕ್ತಾ ಇರೋದು. ಯಾಕೆ ಅಂತಂದರೆ ಈ ಹುಳುಗಳಿಗೆ ಮಾಡೋಕ್ಕೇನು ಕೆಲಸ ಇರೋದಿಲ್ಲ, ಕೂತ್ಕೊಂಡ್ಬಿಟ್ಟು ಒತ್ತುತ್ತಾ ಇರ್ತಾರೆ. ಒತ್ತವ್ರಿಗೆ ಏನು ಮಾಡೋಕ್ಕಾಗತ್ತೆ? ಬ್ಯಾಡ್ ಕಮೆಂಟ್ಸ್ ವಿರುದ್ಧ ಈಗ ವಿಜಯಲಕ್ಷ್ಮಿ ಅವರು ಸಿಡಿದೆದ್ದಿದ್ದಾರೆ. ಜಂಟಿ ಪೊಲೀಸ್ ಆಯುಕ್ತರಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ದೂರನ್ನ ಕೊಟ್ಟಿದ್ದಾರೆ. ದೂರಿನ ಬಳಿಕ ಕಚೇರಿಯಿಂದ ಆಚೆ ಬಂದರು. ಸುಮಾರು 1 ಗಂಟೆ ಕೂತಿದ್ರು ಅವರು. ಯಾವುದೇ ಪ್ರತಿಕ್ರಿಯೆಯನ್ನ ಕೊಡಲಿಲ್ಲ, ಹಾಗೆ ತೆರಳಿದ್ರು. ಒಂದು ಲಾಸ್ಟಿಗೆ ಕಾರಲ್ಲಿ ಕೂತ್ಕೊಳ್ಳೋ ಟೈಮಲ್ಲಿ ಮಾತ್ರ ಥ್ಯಾಂಕ್ಸ್ ಅಂತ ಅಷ್ಟೇ ಹೇಳಿದ್ರು. ಅದನ್ನು ಹೊರತುಪಡಿಸಿದರೆ ಇನ್ನೇನೂ ಇಲ್ಲ. ಅದು ಯಾವುದಕ್ಕೆ ಥ್ಯಾಂಕ್ಸ್ ಹೇಳಿದ್ರೋ ಗೊತ್ತಿಲ್ಲ. ಅಷ್ಟೊತ್ತನ ಅವ್ರನ್ನ ಬೆನ್ನತ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳಿದ್ರಾ ಅಥವಾ ಏನಕ್ಕೆ? ಮಾತಾಡಲ್ಲ ಅಂದರೆ ಮುಗಿದೋಯ್ತು. ಏನಕ್ಕೆ ಅಷ್ಟೊಂದು ಮಾತಾಡಬೇಕು? ಏನು ಮಾತಾಡಬೇಕು? ಮಾತಾಡೋದಿದ್ರೆ ಮಾತಾಡ್ತಾರೆ. ಅವ್ರು ಹೆಂಗೆ ಅಂತಂದರೆ ಅವ್ರವ್ರ ಅನುಕೂಲಕ್ಕೆ ತಕ್ಕಂತ ಇರ್ತಾರೆ. ಅವ್ರಿಗೆ ಮಾತಾಡಬೇಕು ಅನ್ನಿಸ್ದಾಗ ಕರೆದು ಮಾತನಾಡ್ತಾರೆ. ನಾವು ಕೇಳಿದಾಗ ಅವ್ರು ಮಾತಾಡೋದಿಲ್ಲ. ಇವೆಲ್ಲ ಇದ್ದಿದ್ದೆ, ಏನು ಮಾಡೋಕ್ಕಾಗೋದಿಲ್ಲ. ನನ್ನ ಸಹೋದ್ಯೋಗಿಗ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಕ್ರೈಮ್ ಬ್ಯೂರೋಯಿಂದ. ಮುರಳೀಗ ಏನು ಡೀಟೇಲ್ಸ್ ಸಿಗ್ತಾ ಇದೆ ಕಮಿಷನರ್ ಕಚೇರಿಯಿಂದ? ಅರುಣ್, ಏನಂದ್ರೆ ಈಗಾಗಲೇ 15 ಇನ್ಸ್ಟಾಗ್ರಾಮ್ನ ಐಡಿ ಏನಿತ್ತು ಅದರ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಫೋಟೋಸ್ಗಳೇನಿತ್ತು ಆ ಫೋಟೋಸ್ಗಳಿಗೆ ಸಂಬಂಧಪಟ್ಟಂತೆ ಕೂಡ ದೂರನ್ನು ಕೊಟ್ಟಿರುವಂಥದ್ದು. ಅಂದರೆ ಸವಿವರವಾದಂಥ 3 ಪುಟಗಳ ದೂರ ಏನಿತ್ತು ಆ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಯಾವ್ಯಾವ ರೀತಿಯ ಸಮಸ್ಯೆಗಳಾಯಿತು, ಜೊತೆಗೆ ಯಾವ ಇನ್ಸ್ಟಾಗ್ರಾಮ್ ಐಡಿಗಳಿಂದ ಈ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ, ಇದೆಲ್ಲದ್ರ ಬಗ್ಗೆ ಕೂಡ ಸಂಪೂರ್ಣವಾದ ಮಾಹಿತಿಗಳನ್ನು ವಿಜಯಲಕ್ಷ್ಮಿಯವರು ಕೊಟ್ಟಿರುವಂಥದ್ದು. ಇನ್ಸ್ಪೆಕ್ಟರ್ ಮುಖರಾಮ್ ಇರ್ಬೋದು, ಜೊತೆಗೆ ಸೈಬರ್ನ ಇನ್ಸ್ಪೆಕ್ಟರ್ ಇವರು ಪ್ರಕರಣವನ್ನು ತೆಗೆದುಕೊಂಡಿದ್ದಾರೆ. FIR ಅನ್ನು ಮಾಡಿ ಮುಂದಿನ ಕಾನೂನಿನ ಕ್ರಮ ಏನಿತ್ತು ಕಾನೂನಿನ ಕ್ರಮವನ್ನು ತೆಗೆದುಕೊಳ್ಳುವಂಥದ್ದು. ಸದ್ಯಕ್ಕೆ ವಿಜಯಲಕ್ಷ್ಮಿ ಅವರು ಮಾಧ್ಯಮಗಳ ಮುಂದೆ ಯಾವುದೇ ರೀತಿಯ ಮಾತುಕತೆಯನ್ನು ಮಾಡಲಿಲ್ಲ. ಏನಾಯಿತು ಮತ್ತು ಯಾರ ವಿರುದ್ಧ ದೂರನ್ನು ಕೊಡ್ತಾ ಇದ್ದೀನಿ ಮತ್ತು ಕಂಪ್ಲೇಂಟ್ ಕಾಪಿಯಲ್ಲಿ ಯಾವ ಅಂಶಗಳನ್ನು ಉಲ್ಲೇಖನ ಮಾಡಿದ್ದೀನಿ, ಯಾರ ವಿರುದ್ಧ ದೂರು ಇದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳನ್ನು ಕೂಡ ಆಕೆ ಕೊಡಲಿಲ್ಲ. ಅದಾದ ಬಳಿಕ ಈಗ ಹೋಗಿರುವಂಥದ್ದು. ಈಗ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ FIR ಕೂಡ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗುತ್ತೆ. ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾದ ಬಳಿಕ ಮುಂದಿನ ಕ್ರಮಗಳೇನಿತ್ತು ಆ ಕ್ರಮಗಳನ್ನು ಪೊಲೀಸರು ಮಾಡ್ತಾರೆ. ಜೊತೆಗೆ ವಿಜಯಲಕ್ಷ್ಮಿ ಇದರ ಬಗ್ಗೆ ಯಾವ ರೀತಿಯ ಸ್ಪಷ್ಟನೆಯನ್ನ ಅಂದ್ರೆ ಅವರ ಇನ್ಸ್ಟಾಗ್ರಾಮ್ನಿಂದ ಅವರು ಸ್ಪಷ್ಟನೆಯನ್ನು ಕೊಡುವಂಥದ್ದು. ಯಾಕಂದ್ರೆ ಯಾವುದೇ ವಿಚಾರಗಳನ್ನು ಹಂಚ್ಕೊಳ್ಬೇಕು ಅಂತಂದ್ರೆ ಅವರ ಇನ್ಸ್ಟಾಗ್ರಾಮ್ ಐಡಿಯಿಂದನೇ ಅದನ್ನು ಹಂಚ್ಕೊಳ್ತಾರೆ. ಇವತ್ತು ದೂರಿನ ಸಂಬಂಧಪಟ್ಟಂತೆ ಅವರು ಯಾವ ರೀತಿಯಲ್ಲಿ ಅಧಿಕೃತವಾಗಿ ಹಂಚ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಿರುತ್ತದೆ. ಸದ್ಯಕ್ಕೆ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲು ಮಾಡಿಕೊಂಡು ಮುಂದಿನ ತನಿಖೆ ಏನಿತ್ತು ಮುಂದಿನ ತನಿಖೆಯನ್ನ ಮುಂದುವರಿಸ್ತಾ ಇರುವಂಥದ್ದು. ಅರುಣ್, ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈಗ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ. ಆಮೇಲೆ ಈಗ ಹೇಗಾಗ್ಬಿಟ್ಟಿದೆ ಅಂತಂದರೆ ಯಾರು ಯಾವುದೇ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ. ಯಾಕೆ ಕೊಡಬೇಕು? ಅವರು ಬಂದು ಅದೇ ಸೋಷಿಯಲ್ ಮೀಡಿಯಾದಲ್ಲೇ ಮತ್ತೆ ಅವರು ಪೋಸ್ಟ್ ಮಾಡ್ತಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ಬ್ಯಾಡ್ ಕಮೆಂಟ್ಸ್ಗಳು ಬರ್ತಾ ಇದ್ದೇವೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ. ಆ ಕಂಪ್ಲೇಂಟ್ ಕೊಟ್ಟಿದ್ದ ವಿಚಾರದಲ್ಲೂ ಕೂಡ ಅವ್ರು ಬಂದು ಎಲ್ಲಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅಂದರೆ ಮತ್ತೆ ಅದೇ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ. ಏನು ಚೆನ್ನಾಗಿದೆ ಅಲ್ವೇನ್ರಿ? ಒಂಥರ ನಗು ಬಂದ್ಬಿಡುತ್ತೆ. ಹೇಳಬೇಕಾಗಿರುವಂಥ ವಿಚಾರವನ್ನು ಹೇಳಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆಗೆ ಗುರಿಯಾಗಿ, ಸೋಷಿಯಲ್ ಮೀಡಿಯಾದಲ್ಲೇ ಕಮೆಂಟ್ಗಳಿಗೆ, ಬ್ಯಾಡ್ ಕಮೆಂಟ್ಗಳಿಗೆ ಗುರಿಯಾಗಿ, ಮತ್ತೆ ಅದೇ ಸೋಷಿಯಲ್ ಮೀಡಿಯಾದಲ್ಲೇ ಹೋಗ್ಬಿಟ್ಟು ನೋಡಿ ನೀವು ಬ್ಯಾಡ್ ಕಮೆಂಟ್ ಮಾಡಿದ್ದಕ್ಕೆ ನಿಮ್ಮ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಅಲ್ಲೇ ಹಾಕೋದು. ಏನ್ರಪ್ಪ! ರೇಣುಕಾಸ್ವಾಮಿ ಕೊಲೆ ಕೇಸ್ ಎಳೆದು ತಂದಿದ್ದಾರೆ ಕಿಡಿಗೇಡಿಗಳು. ಎಲ್ಲವೂ ಬರುತ್ತೆ, ಅದೊಂದೇ ಯಾಕೆ? ವಿಜಯಲಕ್ಷ್ಮಿ ಕಾಲೆಳೆದು ಕಿಡಿಗೇಡಿಗಳ ನಿಂದನೆ ಮಾಡಿದ್ದಾರೆ. ಆಗ ಇಲ್ಲದ ಪೌರುಷ ಈಗ ಯಾಕಂತ ಅವರು ಪ್ರಶ್ನೆ ಮಾಡ್ತಾ ಇರೋದು. ನಿಮಗೆ ಯಾಕ್ರಪ್ಪ ಆಚೆ ಇಲ್ಲದ ಪೌರುಷ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡೋದ್ರಲ್ಲಿ ನಿಮಗೆ ಯಾಕಪ್ಪ ಅಂತ ವಾಪಸ್ ಕೇಳಿದ್ರೆ ಉತ್ತರ ಇರೋದಿಲ್ಲ ಅವ್ರ ಹತ್ರ. ಸೊ ಈಗ ಈ ವಿಚಾರದಲ್ಲಿ ಆಗ್ತಾ ಇರುವಂಥದ್ದು ಇಷ್ಟೇ. ಇವರು ಆ ಕಡೆಗೆ ಮಾತನಾಡ್ತಾರೆ, ಅವರು ಈ ಕಡೆಗೆ ಮಾತನಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇರೋರಂತೂ ಯಾರು ಯಾವ ಕಡೆಗೆ ಮಾತನಾಡ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಆ ಕಡೆಗೆ ಅವರ ಅಭಿಮಾನಿಗಳಂತ ಹೇಳ್ಕೊಂಬಿಟ್ಟು ಅವರು ಕೂತ್ಕೊಂಡೇ ಅವರ ಅಭಿಮಾನಿಗಳೇ ಇನ್ನೊಬ್ಬರ ವಿರುದ್ಧ ಹಾಕ್ತಾ ಇರ್ತಾರೆ. ಇವ್ರಂತ ಹೇಳ್ಬಿಟ್ಟು ಇವ್ರ ಕಡೆಯಿಂದ ಅವ್ರ ಕಡೆಗೆ ಹಾಕ್ತಾ ಇರ್ತಾರೆ. ಯಾರ್ಯಾರ್ದೋ ಮಜಾ, ಏನೇನೋ ಮಜಾ ತಗೊಳ್ತಾ ಇರ್ತಾರೆ. ಈಗ ಸುದೀಪ್ ಪರವಾಗಿದ್ದಾರೆ ಅನ್ನುವಂಥವ್ರು ಅವ್ರ ದರ್ಶನ್ ಅವರ ಹೆಸರಿನಲ್ಲಿ ಅಕೌಂಟನ್ನು ಓಪನ್ ಮಾಡಿಬಿಟ್ಟು ಈ ಕಡೆ ಕಮೆಂಟ್ ಮಾಡ್ತಿರ್ತಾರೆ. ಈ ಕಡೆಗಿರುವಂಥವ್ರು ಆ ಕಡೆಗೆ ಅಕೌಂಟನ್ನು ಓಪನ್ ಮಾಡಿಬಿಟ್ಟು ಆ ಕಡೆಗೆ ಟೀಕೆ ಮಾಡ್ತಾ ಇರ್ತಾರೆ. ಅದು ಏನಪ್ಪ ಅರ್ಥನೇ ಆಗೋದಿಲ್ಲ.
ನನ್ನ ಸಹೋದ್ಯೋಗಿ ಈಗ ಫಿಲ್ಮ್ ಬ್ಯೂರೋಯಿಂದ ಭಾರತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಭಾರತಿ, ಆ, ಈ ವಿಚಾರದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಅಭಿಯಾನ ಆಗಲೇಬೇಕಾಗಿದೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಕಂಟ್ರೋಲ್ ಆಗಲೇಬೇಕಾಗಿದೆ. ಕಂಟ್ರೋಲ್ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಇವರು ಯಾವ ರೀತಿಯಾಗಿ ಅವರವರ ಅಭಿಮಾನಿಗಳನ್ನು ಹೇಗೆ ಕಂಟ್ರೋಲ್ ಮಾಡ್ಕೊಳ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ ಅಲ್ಲ. ಯಾಕೆ ರಾಜ್ಕುಮಾರ್ ಅವರ ಅಭಿಮಾನಿಗಳು ಈ ರೀತಿಯಾಗಿ ಕಮೆಂಟ್ ಮಾಡೋದಿಲ್ಲ? ಯಾಕೆ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಈ ರೀತಿಯಾಗಿ ಕಮೆಂಟ್ ಮಾಡೋದಿಲ್ಲ? ಯಾಕೆ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಈ ರೀತಿಯಾಗಿ ಕಮೆಂಟ್ ಮಾಡೋದಿಲ್ಲ? ಯಾಕೆ ಕೆಲವರ ಅಭಿಮಾನಿಗಳು ಮಾತ್ರ ಈ ರೀತಿಯಾಗಿ ಕಮೆಂಟ್ ಮಾಡ್ತಾರೆ? ಖಂಡಿತ ಇದ್ರಲ್ಲಿ ಪರ್ಟಿಕ್ಯುಲರ್ ಸ್ಟಾರ್ಸ್ ಅಂತೇಳಿ ಹೇಳೋಕ್ಕಾಗಲ್ಲ. ಆದರೆ ಅವರ ಮಾತುಗಳು ಇರ್ತಾವಲ್ಲ, ಎಲ್ಲೋ ಒಂದು ಕಡೆ ಟ್ರಿಗರ್ ಆಗೋ ಥರ ಮಾತಾಡಿದ್ರೆ ಅಭಿಮಾನಿಗಳು ರೊಚ್ಚಿಗೆ ಹೇಳ್ಬೋದು. ಅದರಿಂದ ಅವರು ಟ್ರಿಗರ್ ಆಗಿ ಈ ಥರದ ಒಂದು ಅಂಧಾಭಿಮಾನ ತೋರಿಸೋದಕ್ಕೆ ಮುಂದಾಗ್ಬೋದು. ಅಥವಾ ಕೆಲವೊಬ್ಬರಿಗೆ ಒಂದಿಷ್ಟು ಇರುತ್ತೆ, ಏನಂದರೆ ಬೇರೆಯವರ ಹೆಸರಲ್ಲಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ, ಈಗಂತೂ ಯಾರಿಗೂ ಮುಖನೇ ಇರಲ್ಲ, ಆ ಥರ ಫೇಕ್ ಅಕೌಂಟ್ಗಳೇ ರಾರಾಜಿಸ್ತೀವಿ ಅಲ್ಲ, ಅದೇ ಥರ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಯಾರ್ದೋ ಹೆಸರಲ್ಲಿ ಯಾರು ಬೇಕಾದರೂ ಕಾಮೆಂಟ್ ಮಾಡ್ಬೋದು. ಅದೇ ಹೆಚ್ಚಾಗಿರೋ ಕಾಲ ಇದು. ಹೀಗಾಗಿ ಯಾರು ಅಂಥೇಳಿ ತನಿಖೆ ಆದಮೇಲೆ ಗೊತ್ತಾಗೋದು, ಅದು ಸುದೀಪ್ ಅಭಿಮಾನಿಗಳೇ ಮಾಡಿರೋದಾ ಅಥವಾ ಬೇರೆ ಯಾರೋ ಇವರು ಮಧ್ಯದಲ್ಲಿ ಬೆಂಕಿ ಹಚ್ಚೋದಕ್ಕೆ ಮಾಡಿರೋದಾ, ಈ ಥರದ್ದೆಲ್ಲ ಚರ್ಚೆ ಆಗಲೇಬೇಕು. ಖಂಡಿತವಾಗ್ಲೂ ಅದು ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಆದರೆ ಇದನ್ನು ಕಂಟ್ರೋಲ್ ಮಾಡೋದು ಹೇಗೆ ಅಂತಂದರೆ, ಅದು ವೈಯಕ್ತಿಕವಾಗಿ ನಾನೇನು ಸಮಾಜದಲ್ಲಿ ಯಾವ ರೀತಿ ಬಿಂಬಿಸ್ಕೊಳ್ತಾ ಇದ್ದೀನಿ ಅನ್ನೋದನ್ನ ಪ್ರತಿಯೊಬ್ಬ ವ್ಯಕ್ತಿ ವಿಚಾರ ಮಾಡಿದ್ರೆ ಈ ಥರದ ಅಶ್ಲೀಲ ಪದ ಉಪಯೋಗಿಸ್ಕೊಂಡು ಇನ್ನೊಂದು ಹೆಣ್ಣನ್ನು ಜರಿಯೋದಾಗಿ ಇನ್ನೊಬ್ಬ ಸ್ಟಾರನ್ನು ಜರಿಯೋದಾಗಿ ಮಾಡೋದಿಲ್ಲ. ಹೌದು, ಈ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಅಕೌಂಟ್ ಮಾಡಿ ಕ್ರಿಯೇಟ್ ಮಾಡಿ ಈ ಥರದ ಒಂದು ಕ್ರೈಮ್ ಮಾಡ್ತಾರಲ್ಲ, ಇಂಥವ್ರಿಗೆ ನಿಜಕ್ಕೂ ಒಂದು ಕಡಿವಾಣ ಹಾಕಬೇಕು ಅಂದರೆ ಸ್ಟ್ರಿಕ್ಟಾಗಿ ಕಾನೂನು ಬರಬೇಕು. ನಿನ್ನೆ ಕೂಡ ಸುದೀಪ್ ಅವರು ಸಂದರ್ಶನದಲ್ಲಿ ಹೇಳ್ತಾರೆ, ಎಲ್ಲ ಅಕೌಂಟ್ಗಳು ಓಕೆ ನನ್ನ ಫ್ಯಾನ್ಸ್ಗಳಿಂದನೇ ಬ್ಯಾಡ್ ಕಾಮೆಂಟ್ ಬರೋದಾದರೆ ಎಲ್ಲ ನನಗೂ ಗೊತ್ತಿರಲ್ಲ ಅದು ಬ್ಯಾಡ್ ಕಾಮೆಂಟ್ ಮಾಡಿದಾರೋ ಇಲ್ವೋ ಅನ್ನೋದು. ಯಾಕಂದರೆ ಸಾವಿರಾರು ಲಕ್ಷಾಂತರ ಜನ ಇರ್ಬೋದು ಫ್ಯಾನ್ಸು, ಎಲ್ಲರೂ ನನ್ನ ಫ್ಯಾನ್ಸು ಅಂತ ಹೇಳೋಕ್ಕಾಗಲ್ಲ, ಅಥವಾ ಯಾರು ಮುಖನೂ ಪರಿಚಯ ಇರಲ್ಲ. ಆದರೆ ಒಂದು ಸ್ಟ್ರಿಕ್ಟ್ ಕಾನೂನು ಬಂದರೆ ಬಹುಶಃ ಈ ಥರವ್ರು ಸಿಕ್ಕಾಕೊಂಡ್ರೆ ಅವರಿಗೆ ನಿಜಕ್ಕೂ ಸ್ಟ್ರಿಕ್ಟಾಗಿ ಒಂದು ಶಿಕ್ಷೆ ಆದರೆ, ಜೊತೆಗೆ ಯಾರು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಯಾವ್ದಾದ್ರು ಇನ್ಸ್ಟಾಗ್ರಾಮು ಅಥವಾ ಫೇಸ್ಬುಕ್ ಐಡಿನ ಕ್ರಿಯೇಟ್ ಮಾಡಬೇಕು ಅಂದರೆ ಅವರಿಗೆ ಆಧಾರ್ ಕಾರ್ಡ್ ಲಿಂಕು ಅಥವಾ ಏನಾದರೂ ಪರ್ಟಿಕ್ಯುಲರ್ ಒಂದು ಆಧಾರ್ ಪ್ರೂಫ್ ಯಾವುದಾದ್ರು ಅಡ್ರೆಸ್ ಪ್ರೂಫ್ ಅನ್ನೋ ಥರ ಇದ್ದರೆ ಬಹುಶಃ ಸ್ಟ್ರಿಕ್ಟ್ ಕಾನೂನು ಬರ್ಬೋದು ಅನ್ನೋದನ್ನು ಹೇಳ್ತಾರೆ. ಹೀಗಾಗಿ ಈ ವಿಚಾರನ ನಿಜಕ್ಕೂ ಗಂಭೀರವಾಗಿ ಪರಿಗಣಿಸಿ ಸ್ಟ್ರಿಕ್ಟಾಗಿ ಕಾನೂನು ಬರಬೇಕು ಅಂತ ಅನಿಸುತ್ತೆ. ಅರುಣ್. ಓಕೆ ಭಾರತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.